ನಾನು ಕೆರಿಯರ್ ಬಗ್ಗೆ ಮಾತನಾಡಿದೆ ನೋಡಿ. ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟ್ ಮಾಡಿ ನಾವ್ ಇದ್ದಲ್ಲೇನೆ ನಮಗೊಂದು ವೃತ್ತಿಯನ್ನ ಅದರಿಂದ ಅರ್ನಿಂಗ್ ಕೂಡ ಅಂದ್ರೆ ಸಂಪಾದನೆಯನ್ನ ಕೂಡ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ನೀವು ಕೂಡ ಉದಾಹರಣೆ. ನೀವು ಬೇರೆ ಏನೋ ವೃತ್ತಿ ಮಾಡ್ತಿದ್ದವರು ಅದನ್ನ ಈಗ ಬಹುತೇಕ ಬಿಟ್ಟು ಕಂಟೆಂಟ್ ಅನ್ನೇ ವೃತ್ತಿಯಾಗಿ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ಆಸರೆ ಆಗಿರೋದು ನಿಮ್ ಭಾಷೆ ಅಂತ. ಮೊದ್ಲಿನ ಟೈಮ್ದಾಗ ಹೆಂಗಿತ್ತಂದ್ರೆ ಆರ್ಟಿಸ್ಟ್ ಪ್ಲೇಸ್ ಟು ಪ್ಲೇಸ್ ಹೋಗಿ ಪರ್ಫಾರ್ಮ್ ಮಾಡ್ತಿದ್ರು, ಅವಾಗ ಹೆಸರಾಗ್ತಿತ್ತು. ಸೊ ಹಳ್ಳಿಗಳಲ್ಲಿ ಹೋಗಿ ಊರುಗಳ ಹೋಗಿ ಅವ್ರದ್ದೆಲ್ಲ ಟ್ಯಾಲೆಂಟ್ ಏನದ, ಅವ್ರು ಸಿಂಗಿಂಗ್ ಮಾಡ್ತಾರೆ, ಬರೀತಾರೆ, ಇದು ಮಾಡ್ತಾರೆ, ಎಲ್ಲಾ ಕಡೆ ಆದ್ಮೇಲೆ ಮೊದ್ಲು ಬರೀ ವರ್ಡ್ ಆಫ್ ಮೌತ್ ಅಷ್ಟೇ ನಡೀತಿತ್ರಿ. ಸೊ ಅದ್ರ ಮೇಲೆ ಕರೆಸ್ತಿದ್ರು ಆರ್ಟಿಸ್ಟ್ ಅನ್ನ. ಸೊ ಸಪೋಸ್ ಒಂದು ಬುಕ್ ರೆಕಮೆಂಡ್ ಮಾಡೋದಿತ್ತ, ಇದು ಓದಿದೆ ನಿನ್ನೆ ಚಲೋ ಅದ, ಈ ಬುಕ್ ಓದ್ರಿ ಅಂತ ವರ್ಡ್ ಆಫ್ ಮೌತ್ ಮೇಲೆ ಆಗ್ತಿತ್ತು. ಅವಾಗ ಟ್ಯಾಲೆಂಟ್ ಊರು ಹರಿತಿತ್ತು. ಈಗ ಹೆಂಗಿಲ್ಲ, ಕುತ್ತಲೇನೆ ನೀವು ಎಲ್ಲರಿಗೂ ರೀಚ್ ಆಗ್ಬೋದು. ಅಂಡ್ ವೆನ್ ಟೈಮ್ ಗ್ರೋ ಆದಂಗ ಇದನ್ನು ಫುಲ್ ಟೈಮ್ ಮಾಡ್ಕೋ. ಯಾಕಂದ್ರೆ ನಾವು ಹಂಗೆ ಸ್ಟಾರ್ಟ್ ಮಾಡಿದ್ರಿ. ಇದು ಸ್ಟಾರ್ಟ್ ಹೆಂಗ್ ಆತ್ ನಮಗ್ ಗೊತ್ತಿಲ್ಲ. ಒಂದು 10 ವರ್ಷ ಆಯ್ತು ಹಂಗೆ ಮಾಡ್ಲಿತ್ತಿದ್ದೆ. ಸೊ ಮಾಡ್ಕೋತ ಪೀಪಲ್ ಸ್ಟಾರ್ಟೆಡ್ ಲವಿಂಗ್. ಚಲೋ ಮಾತಾಡ್ತೀವೋ, ನಿಮ್ದೇನೋ ಮಜಾ ಅದ, ನೀ ಒಂದ್ ಟೈಪ್ ಏನೋ ಬೇರೆ ಮಾತಾಡ್ತಿ, ಸೊ ನಮಗ್ ಸೇರ್ತದ, ಇನ್ನೂ ಮಾಡು. ಸೊ ನೀ ಮಾತಾಡಿದ್ ನೋಡಿ ನಮಗೆ ನಗು ಬರ್ತದೆ, ಹಿಂಗ್ ಹೇಳಿ ಕಚ್ಕೊಳ್ಳೆ. ಅವಾಗ ನಾವು ಸೀರಿಯಸ್ ತಗೊಳಿಕತ್ತೀವೋ, ಇದರಿಂದನೂ ಒಂದ್ ಸ್ವಲ್ಪ ವೆನ್ ಪ್ಯಾಷನ್ ಬಿಕಮ್ಸ್ ಯುವರ್ ಡೈಲಿ ಲೈವ್ಲಿಹುಡ್ ಅವಾಗಿನ ಮಜಾ ಬರ್ತದ್ರಿ. ಸೊ ನಮಗೂ ಪ್ರೆಷರ್ ಇರ್ತದೆ. ಅಂದ್ರೆ ಹೊಸಾದ್ ಏನಾರೇ ಕೊಡ್ಬೇಕು, ಹೊಸಾದ್ ಏನಾರೇ ಬರೀಬೇಕು. ಸೊ ಆ ಜರ್ನಿ ಒಳಗೆ ಇದು ಮಾಡ್ಬೇಕು. ಬಟ್ ಆಲ್ಸೋ ಇದನ್ನ ಫುಲ್ ಟೈಮ್ ಕರಿಯರ್ ಅಂತ ತೊಳ್ಕೊಬೋದ್ರಿ. ಯಾಕಂದ್ರೆ ಪೊಟೆನ್ಶಿಯಲ್ ಭಾಳ ಅದ. ಮಾರ್ಕೆಟ್ ಈಗ ಓಪನ್ ಆಗ್ಲಿಕತ್ತದ್ರಿ. ದೊಡ್ಡ ನೇಷನ್ ವೈಡ್ ಬ್ರ್ಯಾಂಡ್ಸ್ ಬರ್ಲಿಕತ್ತಾರ, ಕನ್ನಡದಾಗ ಇನ್ವೆಸ್ಟ್ ಮಾಡ್ಲಿಕತ್ತಾರ. ನಮಗೆ ರೊಕ್ಕ ಕೊಟ್ಟು ನಮ್ದು ಈ ಪ್ರಾಡಕ್ಟ್ ನೀವು ಕನ್ನಡದಲ್ಲಿನೇ ಪ್ರಚಾರ ಮಾಡ್ರಿ ಅಂತೆಲ್ಲ ಹೇಳಿಕತ್ತಾರ. ಸೊ ಬರ್ಲಿಕತ್ತಾರ. ಸೊ ಚಲೋ ಹೊಂಟದ್ರಿ. ಇದರ ಜೊತೆಯಲ್ಲೇ ನೋಡಿ, ನಿಮ್ಗೆ ಅಂದ್ರೆ ಬಾಗಲಕೋಟೆ ಆ ಭಾಗದ ಶೈಲಿಯಲ್ಲಿ ಕನ್ನಡ ಮಾತನಾಡೋದ್ರಿಂದ ನಿಮ್ಮ ಆಡಿಯನ್ಸ್ ರೀಚ್ ಲಿಮಿಟೇಷನ್ ಇರುತ್ತಾ ಅನ್ನೋದೊಂದು ಆತಂಕ ನಿಮಗೆ ಪ್ರಾರಂಭದಲ್ಲಿ ಇರ್ಬೋದಿತ್ತೇನೋ. ಬಟ್ ಅದೇ ಭಾಷೆಯ ಸೊಗಡೆ ಇವತ್ತು ಪಾನ್ ಕರ್ನಾಟಕ ಬಿಯಾಂಡ್ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಸೊ ನಿಮ್ಮ ಒರಿಜಿನಲ್ ಶೈಲಿ ಏನಿದೆ, ಭಾಷೆಯ ಸೊಗಡೇನಿದೆ, ಅದನ್ನ ಬದಲಾಯಿಸ್ಕೊಳ್ಬೇಕು ಅಂತಾಗ್ಲಿ ಅಥವಾ ಅದರಿಂದ ಕೀಳರಿಮೆ ಅಂತಾಗ್ಲಿ ಬರ್ಲೇ ಇಲ್ಲ ನಿಮಗೆ ಅಂತ ಇದ್ರ ಬಗ್ಗೆ ಹೇಳ್ಬೋದು. ಹಂಗೇನ್ ಅನ್ಸೇ ಇಲ್ರಿ ನನಗೆ. ಯಾಕಂದ್ರೆ ಹುಟ್ಟು ಬೆಳೆದಿದ್ದು ಇದ್ರಾಗೆ ಬೆಳೆದಿವಿ. ಸೊ ನಮ್ ತನ ನಾವು ಹೊರಗೆ ತೋರ್ಸ್ಕೊಳಿಕ್ ಎದಕ್ ನಾಚ್ಕೋಬೇಕ್ರಿ? ನಾವ್ ಹೆಂಗಿದೀವಿ ಹಂಗೆ ಇದೀವಿ, ಮಂದಿ ಅಕ್ಸೆಪ್ಟ್ ಮಾಡ್ಕೊಳತ್ತಾರ. ಸೊ ಅಪಾರ್ಟ್ ಫ್ರಮ್ ದಟ್ ಎಲ್ಲಾ ರಾಜ್ಯದಾಗೂ ಕನ್ನಡದವ್ರು ಇದಾರೆ. ಈಗ ನಾವು ಮುಂಬೈಗೆ ಹೋದ್ರು ಬಂದ್ ಮಾತಾಡ್ತಾರ, ಫೇಸ್ಬುಕ್ ಅಂತಾರ ನನಗೆ. ಅವ್ರಿಗೆ ನನ್ನ ಹೆಸರು ಗುರ್ತಿರಂಗಿಲ್ಲ, ಇನ್ಸ್ಟಾಗ್ರಾಮ್ ಅಂತಾರ. ಸೊ ನೋಡಿರ್ತಾರ, ಅವ್ರು ಬಂದ್ ಗುರ್ತಿಳಿದ್ ಮಾತಾಡ್ತಾರ. ಇದು ಚಲೋ ಅನಿಸ್ತದ್ರಿ ಎಲ್ಲ. ಯಾಕಂದ್ರೆ ಇದ್ರಾಗೇನ್ ನಮಗೆ ಇದು ಮಾಡೋದಿಲ್ರಿ, ನಮ್ ತನ ಎದಕ್ ಬಿಟ್ಕೊಡೋದ್ರಿ. ನಾವೇನು ಅಂದ್ರೆ ಈ ದಿನ ಈ ರಾಜ್ಯೋತ್ಸವ ಸಮಯದಲ್ಲಿ ಮಾತ್ರನೇ ಈ ಕನ್ನಡ ಅನ್ಕೊಂಡ್ ನಾವೆಲ್ಲರೂ ಜೈ ಅಂತ ಇದ್ದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅಪವಾದ ಇಲ್ಲಿ ಎಲ್ಲರೂ ಇದಾರೆ ನೋಡಿ. ಇವರೆಲ್ಲ ಪ್ರತಿದಿನ ಕನ್ನಡದಲ್ಲೇ ಕನ್ನಡದಲ್ಲೇ ಮಾತಾಡ್ತಾ ಇದೀವಿ, ನಾವೆಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ. ನಾನು ಕನ್ನಡದವಳೆ, ನಾನು ಸಮಾಜ ಸೇವಾ ಕ್ಷೇತ್ರದಲ್ಲಿ ಕೆಲಸ ದಿನನಿತ್ಯ ಮಾಡ್ತಿರೋಳೆ. ಆದ್ರೆ ನನಗೇನ್ ಅನ್ಸ್ತಾ ಇರತ್ತೆ ಅಂದ್ರೆ ಬರೀ ಎಲ್ಲೋದ್ರೂ ಬರೀ ಹಿಂದಿಯವರೇ, ತಮಿಳಿಯನ್ಸ್ ಹಿಂದಿಯವರೇ ಅವರೇ ಇದ್ದಾರೆ ಎಲ್ಲಾ ಕಡೆನೂ ಕೆಲಸದಲ್ಲಿ. ಅದು ನಾವೇನ್ ಹೇಳ್ಬೇಕು, ನಾವೆಲ್ಲ ಒಗ್ಗೂಡಿಸಿ ಮುಂದಿನ ದಿನ ಕನ್ನಡದವ್ರನ್ನೇ ತಗೊಳ್ಳಿ, ಇಲ್ಲ ಅಂದ್ರೆ ನಾವು ಇದಕ್ಕೆ ಲೈಸೆನ್ಸ್ ಕೊಡೋದಿಲ್ಲ. ಆ ತರ ಎಲ್ಲ ನಾವೆಲ್ಲ ಮಾಡಿದ್ರೇನೆ ಈ ಕನ್ನಡ ಉಳಿಯಕ್ಕಾಗುತ್ತೆ ಅಂತ ನನಗನ್ಸುತ್ತೆ. ನಾನ್ ಹೇಳೋದಂದ್ರೆ ಏನಂದ್ರೆ, ನಮ್ ತಾಯಿ ಎಲ್ಲೋ ಮೇಲಿದ್ದಾಳೆ. ತಾಯಿ ಅನ್ನೋದು ಭಾಷೆಯಲ್ಲಿ ಅಮ್ಮ ಅವ್ವ ಅನ್ನೋದು ಯಾವ ಮಟ್ಟಕ್ಕಿದೆ ಅಂದ್ರೆ ಎಲ್ಲಾ ಭಾಷೆಯಲ್ಲೂ ಒಂದೇ ಅರ್ಥ. ಅದಕ್ಕೆ ನಮ್ಮ ಕನ್ನಡ ತಾಯಿಗೆ ನಾವು ಉಪಯೋಗಿಸೋದು ಜೈ ಅಂತ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಅಂತ ಹೇಳ್ತೀವಿ, ಕರ್ನಾಟಕ ಮಾತೆ ಅಂತ ಹೇಳ್ತೀವಿ. ಇದರಿಂದ ನಮ್ಮ ಕನ್ನಡ ತಾಯಿ ಯಾವಾಗ್ಲೂ ಕಿರೀಟ ಹೊತ್ತು ಎಲ್ಲಾ ಭಾಷೆಗೂ ಎಲ್ಲಾ ಇದಕ್ಕೂ ಒಂದು ಮೇಲೆ ಇರೋದು ಅಂತ ನಾನು ಅನ್ವಯಿಸ್ತೀನಿ. ಜೈ ಕರ್ನಾಟಕ ಮಾತೆ. ಇನ್ ಕೇಸ್ ಯಾರಾದ್ರೂ ಬಂದ್ಬಿಟ್ಟು ಕನ್ನಡ ಗೊತ್ತಿಲ್ಲ ಅಂತ ಹೇಳಿ ನಿಮ್ ಮುಂದೆ ಹೇಳಿದ್ರೆ ನಿಮ್ಮದೇ ಕಾಂಟೆಂಟ್ ಶೈಲಿಯಲ್ಲಿ ನೀವು ಅದಕ್ಕೆ ಹೆಂಗ್ ಉತ್ತರ ಕೊಡ್ತೀರಿ ಅಂತ ಹೇಳಿ ನೀವು ಹೇಳ್ಬೇಕು. ಕನ್ನಡ ಗೊತ್ತಿಲ್ಲ ಅಂತ, ಕನ್ನಡ ಗೊತ್ತಿಲ್ಲ ಮಾಡತ್ತೀನಿ, ಇಲ್ಲಿ ಬದುಕಕ್ಕೆ ಯೋಗ್ಯವಿಲ್ಲ, ಹೋಗು ಎಲ್ಲಾರು ಒಳ ಬಿದ್ಕೋ ಹೋಗಿ, ತಿನ್ನೋದ್ ನಮ್ಮನ್ನ, ಕುಡಿಯೋದ್ ನಮ್ ಗಾಳಿ. ನೀನ್ ಕನ್ನಡ ಗೊತ್ತಿಲ್ಲ ಅಂದ್ರ ನೀ ಬದುಕಿರಕ್ಕೆ ಯೋಗ್ಯವಿಲ್ಲ. ನೀನು ಇದು ನನಗಲ್ಲಪ್ಪ, ನನಗಲ್ಲ, ನೀವು ಪಾತ್ರಧಾರಿ. ನಾನು ಹೇಳದಷ್ಟೇ, ನಿಮಗಲ್ಲ. ಪಾತ್ರಧಾರಿ ಮುಂದುವರಿಸಿ ಸರ್. ಐಕಮಕ್ಕ ಇದಾಗಾದ್ರೂ ಬರೀ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದ ನೀನು ಕನ್ನಡನೇ ಕಲಿತಾದ್ಮೇಲೆ ಎತ್ತಿಗೆ ಬಂದ್ರಿ ಈಗ ನೀನು ಬೆಂಗಳೂರಿಗೆ ಎತ್ತಿ ಕಾಲ ಹಾಕಿದೆ. ನೀನು ನಟ ಕೊಡ್ತೀನಿ ಕಾಲ ನಿನ್ಗ, ಕಡ್ದವ ನಿಮ್ ಊರ್ಗ ನೀನು ಗೊತ್ತಾಗಲ್ಲ ಮೇಡಮ್. ಇಷ್ಟು ಈಗ ನಿಮ್ ಹಿಂದಿಲೇ ನನಗ್ ಬೋದ್ರು ನನಗ್ ಗೊತ್ತಾಯ್ತು.
ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ನನ್ ಬೈತಾರೆ ಅಂತ ಗೊತ್ತಾಯ್ತಾ? ಇಲ್ಲ ನಾನು ಪ್ರಶ್ನೆ ಕೇಳಕ್ ಮುಂಚೆ ಭಯ ಏನಿತ್ತಂದ್ರೆ ಪ್ರಿಯಾ ಸೌದಿ ಅವ್ರು ಕೇಳಿದ ತಕ್ಷಣ ಕಚ್ಚೆ ಗಿಚ್ಚೆ ಕಟ್ಟಿ ಒನಕೆ ಕೊಡಿ ಅಂತಾರೇನೋ ಅಂತ ಕನ್ನಡ ಗೊತ್ತಿಲ್ಲ ಅಂತ ಯಾರಾದ್ರು ಅಂತಾರೆ. ಅಲ್ಲ ಸರ್ ಹೇಳುದಕ್ಕ ಮುಂದಿನ ಮನುಷ್ಯ ಕನ್ನಡ ಕಲಿಯೋದಲ್ಲ ನಾ ಹುಟ್ಟಿನ ಯಾಕಪ್ಪ ಅಂತ ಯೋಚನೆ ಮಾಡ್ತಾನ. ಅಲ್ಲ ಹಂಗೆ ಮಾಡ್ಬೇಕು, ಹಂಗ್ ಭೂತ ಪುಡ್ಸಿದ್ರೆ ಸರಿಯಾಗದು. ಆಯ್ತು, ಈಗ ಪ್ರಿಯಾ ಸೌದಿ ಅವ್ರ ಸರ್ದಿ ಅವ್ರ ಮುಂದೆ ಬಂದು ನಿಂತ್ಕೊಂಡು ಯಾರು ಕನ್ನಡ ಗೊತ್ತಿಲ್ಲ, ಹಿಂದಿ ಇಲ್ಲ ಅಥವಾ ಇಂಗ್ಲಿಷ್ ಎಲ್ಲ ಮಾತಾಡಿ ಅಂತ ಕೇಳಿದ್ರೆ ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ? ಆಯ್ತು, ಗೌರವ್ ಅವರೇ ಹಿಂದಿ ಮಾತಾಡ್ತಿದ್ದಾರೆ, ಇದು ಕನ್ನಡ ಮಾತಾಡ್ತೀನಿ ಚೆನ್ನಾಗಿ. ಇವಂಗ್ ಹೇಳ್ರೆ ಕನ್ನಡ ಬರಲ್ಲ, ಈಗ ಕನ್ನಡ ಗೊತ್ತಿಲ್ಲ ಅಂತ. ಕನ್ನಡ ಬಂದಿ ಯಾಕೆ ನೀ ಇಲ್ಲೇ? ಪ್ರೋಗ್ರಾಮ್ ಪ್ರೋಗ್ರಾಮ್ ಕಾಣುತ್ತಿಲ್ಲ ಎಲ್ಲಾ ಕಡೆ, ಎಲ್ಲೋ ರೆಡ್ ಅರಿಶಿನ ಕುಂಕುಮ ಐತಿ, ಕರ್ನಾಟಕದ ಐತಿ ಕಾರ್ಯಕ್ರಮ ಅಂತ ಗೊತ್ತಾಗತ್ತ. ಬಂದಿ ಯಾಕೆ ಮಾತಾಡದೆ ಅರ್ಥ ಆಗಲ್ಲ. ರಿಯಾಕ್ಷನ್ ಮೇಲೆ ಏನೋ ಅಂದಾಕಿ ತಿಳ್ಕೊಂಡು ದಾಡ್ತಾನವ. ಲೇ ಮುದೋಳ ಮುಸುಡಿ ಮಗನ ತಿರುಗ್ ಬರ್ತಿ ಹುಚ್ಚಬೇಡ, ಹೊಟ್ಟಿಗೆ ಅನ್ನ ತಿಂತಿ ರೈಸ್ ತಿಂತಿಲ್ಲ ಮುಷ್ಯ. ನೀನ್ ಉಗುಳಿ ಸಾಕಾಗಿಲ್ಲ, ವಿಮಲ್ ಹಾಕೊಂಡು ಉಗುಳಿ, ಕನ್ನಡ ಕಲಿಯಾಕ ಬರುದಿಲ್ಲ ನಿನಗ. ವಿಮಲ್ ಅಂದಾಗ ಅರ್ಥ ಆಯ್ತು, ವಿಮಲ್ ಒಂದೇ ಅರ್ಥ. भैया शिवाजी नगर को कैसा जाना थोड़ा बताओ तुम्हें। नहीं जाना वापस शिवाजी नगर नहीं जाना वापस। भैया नहीं आया तो करेक्ट एड्रेस बताना, तो हम ना नहीं कर को बोला तो तू चुपके रहना। तू क्या मंजे लंडे आ रहा कನ್ನಡ सीखो कर को बोल। ಏನು ಅರ್ಥ ಆಗ್ಲಿಲ್ಲ ಅಂತೀವಿ. ನಿಮ್ಗೆ ಯಾವನಾರ ನನಗೆ ಏನಾರ ಎದುರುಗಡೆ ಕ್ಯಾಮ್ರಾ ಗೀಮ್ರಾ ಇಲ್ದೇ ಇದ್ದಾಗ ಮಾತಾಡಿದ್ರೆ ಇಲ್ಲ ಅಂತಾನೆ ಅನ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೇ ಕನ್ವರ್ಸೇಷನ್ ಶಿವಾಜಿ ನಗರ ಕನ್ನಡದಲ್ಲಿ ಅಣ್ಣ, ಶಿವರಾಜ್ ಸರ್ ಜೊತೆ. ಶಿವಾಜಿ ನಗರ ಕನ್ನಡದಲ್ಲಿ ಅರ್ಧ ಉರ್ದು ಅರ್ಧ ಕನ್ನಡ. ಕನ್ನಡ ಬಂತಲ್ಲ ಅವಾಗ ನಾನು ಕನ್ನಡದಲ್ಲಿ ಮಾತ್ರ ಹೇಳ್ತೀನಿ, ಗೊತ್ತಾಗುತ್ತೆ ನಿಮಗೆ. हाँ सर बोलो ये एड्रेस कहाँ को जाता है थोड़ा बताओ सर तुम्हें। ಭಾಷೆ ಭಾಷೆ भाषा हिंदी ಕನ್ನಡ वो आता नहीं ना सर हमारे को। ಹಿಂದಿ ಬರೋದಿಲ್ವಲ್ಲ ನಮ್ಗೆ. ಬಾಯ್ ಬಾಯ್ ಅಣ್ಣ ನೀವು ಅರ್ಧ ಕನ್ನಡ, ಶಿವಾಜಿ ನಗರ ಪಕ್ಕ ಕನ್ನಡ ಅದು. ನೀವು ಅದ್ರಲ್ಲಿ ಉತ್ತರ ಕೊಡ್ಬೇಕು. ನಿಮ್ದು ನಮ್ದು ಅರ್ಧ ಕನ್ನಡ, ನಮ್ದು ಅರ್ಧ ಕನ್ನಡ, ನಾನ್ ಫುಲ್ ಕನ್ನಡದಲ್ಲಿ. ಕ್ಯಾಬಿನೆಟ್ ಮಿನಿಸ್ಟರ್ ಕನ್ನಡ ನಮ್ದು. ಓಕೆ ಗೊತ್ತಾಯ್ತು. ನಮ್ದಕ್ಕೆ 1 kg ಬಟ್ಟೆ ಒಡೆದಿಸ್ಬೇಕು ಬ್ರದರ್. ಬಟ್ಟೆ ಒಡೆದಿಸ್ಬೇಕಾ? ಇಲ್ಲ ಒಗಿಸ್ಬೇಕು. ಕೆತ್ತ ಹೋತಾ ಹೈ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬ ಲಾಟ್ರಿ ಕೆತ್ತ ನಮ್ಗೆ ನಿಮ್ದು ಅರ್ಥ ಆಗ್ತಾ ಇದೆ. ನಮ್ದು ಈಗ 20 ರೂಪಾಯಿಗೆ ಮಾಡ್ಕೊಡ್ತಾ ಇತ್ತು, ಇದಕ್ಕೆ ನಿಮ್ದಕ್ಕಾದ್ರೆ 200 ರೂಪಾಯಿಗೆ ಮಾಡ್ಕೊಟ್ಬಿಡ್ತೀವಿ. 200 ರೂಪೀಸ್ಗೆ ಮಾಡ್ಕೊಟ್ಬಿಡ್ತೀವಿ. ಯಾಕೆ ಜಾಸ್ತಿ ಯಾಕೆ? 200 ರೂಪಾಯಿ ಜಾಸ್ತಿ ಅಲ್ಲ, ಅದು ನಿಮ್ಗೆ ನಾವು ನಿಮ್ ಭಾಷೆ ಕಲ್ತ್ಕೊಂಡು ನಾವು ಹೇಳ್ಬೇಕಲ್ಲ, ಮಾಡ್ಬೇಕಲ್ಲ. ನೀನ್ ಹೇಳಿದ್ದನ್ನ ನಾನು ತಿಳ್ಕೋಬೇಕಲ್ಲ, ಅದನ್ನೆಲ್ಲ ನಾನು ಕಲ್ತ್ಕೋಬೇಕಲ್ವಾ. ನಿನ್ ಭಾಷೆ ಕಲ್ತು ನಾನು ಮಾಡ್ಬೇಕಂದ್ರೆ 200 ರೂಪಾಯಿ ಆಗ್ತದೆ. ಬಶೀರ್ ಬಾಯಿಗೆ ಅದಕ್ಕೆ ಜಾಸ್ತಿ ಆಗ್ತದೆ. ಕೆಲ್ಸ ಬೇಕು ಅಂತ ಇಲ್ಲಿ ಜಾಂಡ ಹೂರ್ತೀರಾ, ಇಲ್ಲೇ ಜೀವನ ನಡೆಸ್ಕೊಂಡು ಒಟ್ಟಿಗೆ ಅನ್ನ ತಿಂತೀರಾ. ಇಲ್ಲೇ ಇದ್ದ ಮೇಲೆ ಇಲ್ಲಿ ರೀತಿ ನೀತಿ ಬೇಕಿಲ್ವಾ? ಏನೋ ಬಡವಾ ನನ್ ಮಕ್ಳು ಕನ್ನಡ ಬರಲ್ವಾ? ಏನೋ ಬಡವಾ ನನ್ ಮಕ್ಳು ಕನ್ನಡ ಬರಲ್ವಾ? ನಾವು ಕನ್ನಡ ಬಿಟ್ಟು ಬೇರೆ ಭಾಷೆ ಕಲಿತ್ರೆ ತಪ್ಪೇನಿಲ್ಲ, ಆದ್ರೆ ನಾವು ನಮ್ಮ ಭಾಷೆಗೆ ಗೌರವ ಕೊಡ್ಬೇಕು. ನಾವು ಬೇರೆ ಭಾಷೆ ಕಲಿತ್ರೆ ನಮ್ಮನ್ನ ನಾವು ಎಕ್ಸ್ಪ್ಲೋರ್ ಮಾಡ್ದಂಗೆ, ನಮ್ಮನ್ನ ನಾವು ಬೆಳೆಸ್ಕೊಂಡಂಗೆ. ಸೊ ಅದಕ್ಕೆ ತಪ್ಪೇನಿಲ್ಲ. ಕನ್ನಡ ಯಾಕಂದ್ರೆ ಕನ್ನಡ ನಮ್ಮ ಮಾತೃಭಾಷೆ, ನಮಗ ಅದ್ರ ಮೇಲೆ ಅಭಿಮಾನ ಇರುತ್ತೆ. ಆಮೇಲೆ ಕನ್ನಡ ನಮ್ಮ ಕಂಫರ್ಟ್ ಲ್ಯಾಂಗ್ವೇಜ್ ಅಷ್ಟೇ. ಉದಾಹರಣೆ ನಮ್ಮ ಮನೆಗೆ ಯಾರನ್ನ ಬಂದ್ರೆ ನಾವು ಬನ್ನಿ ಕೂತ್ಕೊಳ್ಳಿನ ಅಂತಾನೆ ಹೇಳೋದು. ಯಾರು ವೆಲ್ಕಮ್ ಪ್ಲೀಸ್ ಕಮ್ ಯಾರು ಇಂಗ್ಲಿಷ್ ಅಲ್ಲಿ ಮಾತಾಡಲ್ಲ, ಯಾರು ಮಾತಾಡಲ್ಲ. ಮತ್ತೆ ನಮಗೆ ಯಾರನ್ನ ಪರಿಚಯ ಆದ್ರು, ಇವಾಗ ಹೊಸಬ್ರು ಯಾರನ್ನ ಪರಿಚಯ ಆದ್ರು ನಾವು ಇಂಗ್ಲಿಷ್ ಅಲ್ಲಿ ಹಿಂದಿಲಿ ಏನಾನ ಮಾತಾಡ್ಬೇಕಂದ್ರು 2 ಲೈನ್ ಮಾತಾಡೋದು. ಎಲ್ಲಿ ನಮಗೆ ಅವರಿಗೆ ನಮ್ಗಿಂತ ಜಾಸ್ತಿ ಬರುತ್ತೋ ಲ್ಯಾಂಗ್ವೇಜ್ ಅಂತ ನಮ್ಗೆ ಭಯ ಆಗುತ್ತೆ, ನಮಗೆ ಅವಮಾನ ಆಗ್ಬಿಡುತ್ತೆ ಅಂತ. ಅದೇ ಕನ್ನಡದಲ್ಲಿ ಮಾತಾಡಿದ್ರೆ ಗಂಟೆ ಮಾತಾಡ್ತೀವಿ, ನಮಗೆ ಧೈರ್ಯ ಇರುತ್ತೆ ನಾವು ಮಾತಾಡ್ತೀವಿ ಅಂತ. ಅದಕ್ಕೆ ಗಣಪ ಅವತ್ತೇ ಹೇಳೋರೆ, ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ 1 ಕೋಟಿ ಭಾಷೆ ಕಲಿ, ಆಡೋದ್ ಮಾತ್ರ ಕನ್ನಡ. ಸ್ಕೂಲ್ ಮಕ್ಕಳಿಗೆ
ನೀವು ಏನ್ ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ನನ್ನ ಒಂದು ಪ್ರಶ್ನೆ. ಯೂಟ್ಯೂಬ್ ನೋಡ್ತಾ ಇರ್ತಾರೆ, ಅದರಿಂದ ಕೂಡ ಏನಂದ್ರೆ ಉದ್ಯೋಗ ಸೃಷ್ಟಿಯಾಗಿದೆ. ನಾವು ಮಕ್ಕಳಿಗೆ ಮೊಬೈಲ್ ಹಿಡಿದಾಗ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ನಾವೇನ್ ಹೇಳ್ತೀವಿ ಅಂದ್ರೆ ಮೊಬೈಲ್ ನೋಡ್ಬೇಡಿ ಅಂತ ಹೇಳ್ತೀವಿ. ಅದರಿಂದ ಕೂಡ ಅವರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಯು ಸಿಗುತ್ತೆ. ಹಾಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಉದ್ಯೋಗ ಸೃಷ್ಟಿ ಅದ್ ಮಕ್ಕಳಿಗೆ ಏನ್ ಹೆಲ್ಪ್ ಆಗುತ್ತೆ ಅನ್ನೋದು ಹೇಳಿದಲ್ವಾ. ಈಗಿರೋ 10 ವರ್ಷದಿಂದ, ಇಫ್ ಐ ಆಮ್ ನಾಟ್ ರಾಂಗ್, 10 ವರ್ಷದಿಂದ ಒಂದು ಯೂಟ್ಯೂಬ್ ಚಾನಲ್ ಅಥವಾ ಅವ್ರದ್ದೇನೋ ಒಂದು ಬ್ಲಾಗ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಶುರು ಮಾಡಿದ್ ಒಬ್ರೆ. ಈಗ ನನ್ನ ಪ್ರಕಾರ ಅವ್ರ ಜೊತೆ ಒಬ್ರು ಎಡಿಟರ್ ಇರಬೇಕು, ಒಬ್ಬ ಕ್ಯಾಮ್ರಾಮನ್ ಇರಬೇಕು, ಇಲ್ಲ 2 ಕ್ಯಾಮ್ರಾ ಬಳಸ್ತೀನಿ ಅಂದ್ರೆ 2 ಕ್ಯಾಮ್ರಾ ಇರಬೇಕು, ಡ್ರೋನ್ ಬೇಕು. ಸೊ ಇವ್ರೊಬ್ರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಅಷ್ಟನ್ನು ಸಂಬಳ ಕೊಡ್ತಾರೆ. ಅಟ್ಲೀಸ್ಟ್ ಒಂದು 5 ರಿಂದ 6 ಜನ ಒಂದು ಟೀಮ್ ಮಾಡ್ಕೊಂಡವ್ರೆ. ಒಬ್ರಿದವ್ರು ಒಂದು 5-6 ಜನಕ್ಕಂತೂ ಕೆಲಸ ಸಿಗ್ತಾ. ನಾವು ಉದ್ದುದ್ದ ಭಾಷಣ ಕೇಳಿದ್ರೆ ಇವತ್ತು ಒಂದೇ ದಿನ ಕೇಳೋದವ್ರು. ನೀವು ದಿನಾ ಪ್ರತಿನಿತ್ಯ ಇದೇ ವೃತ್ತಿಯನ್ನ ಮಾಡ್ತಾ ಇರಬೇಕಾದಾಗ ಈ ಕನ್ನಡದನ್ನ ಮಧ್ಯ ಮಧ್ಯ ಸೇರಿಸಿ ನೀವು ಮಾಡೋದ್ರಿಂದ ನಮ್ಮ ಭಾಷಾ ಬೆಳವಣಿಗೆನೂ ಅವರಲ್ಲಿ ಬರುತ್ತೆ, ಮತ್ತೆ ಅಭಿಮಾನವನ್ನ ಬೆಳೆಸಬಹುದು. ಅದನ್ನ ಅವರು ಪಾಸಿಟಿವ್ ಆಗಿ ತಗೋತಾರೆ, ಮತ್ತೆ ಒಂದ್ ರೀತಿ ಅವರಲ್ಲಿ ಅಭಿಮಾನ ಕೂಡ ಬೆಳೆಯುತ್ತೆ. ಅದು ನನ್ನ ರಿಕ್ವೆಸ್ಟ್. ಅದು ನಾವು ಎಷ್ಟರ ಮಟ್ಟಿಗೆ ಆಗತ್ತೆ ಇರೋರೆಲ್ಲ ಪ್ರಯತ್ನದಲ್ಲಿ ಇದ್ದಾರೆ ಅನ್ನೋದಕ್ಕೆ ಹೆಚ್ಚಾಗಿ ಅದನ್ನ ಬೆಳೆಸ್ಕೊಳ್ಳಿ. ಇನ್ನೂ ಕನ್ನಡ ಕಲ್ತಿಲ್ಲ ಅಂದ್ರೆ ನಮ್ಮ ಜನಗಳಿಗೆ ಏನು ಹೇಳಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಕನ್ನಡ ಬೆಳೆಸಿ, ಕನ್ನಡ ಮಾತಾಡಿ ಅಂತ ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊತೀನಿ. ಬ್ರದರ್ ಏನಂದ್ರೆ ಮಾತು ಕನ್ನಡ ಬೆಳೆದಿಲ್ಲ, ಕನ್ನಡ ಬೆಳೆಸೋದೇನಿಲ್ಲ, ಬೆಳೆದಿದೆ ಕನ್ನಡ. ಕನ್ನಡ ಬಳಸ್ಬೇಕು ಜಾಸ್ತಿ ಅಂತ ಹೇಳ್ಬೇಕು. ಕನ್ನಡ ಬೆಳೆಸ್ಬೇಕು ಅಂದ್ರೆ ತಪ್ಪಾಗ್ಬಿಡುತ್ತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾವು ಮುಂದೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗ್ಬೇಕಂದ್ರೆ ನಮಗೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ. ಫೇಸ್ಬುಕ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ, ಎಲ್ಲೇ ಆಗ್ಲಿ. ಆದ್ರೆ ನಾವು ಪಾಸಿಟಿವ್ ಕಮೆಂಟ್ಸ್ ನ ಬೇಗ ಅಕ್ಸೆಪ್ಟ್ ಮಾಡ್ಕೊಬಿಡ್ತೀವಿ. ಆದ್ರೆ ನೆಗೆಟಿವ್ ಕಮೆಂಟ್ಸ್ ಬಂದ ತಕ್ಷಣ ಕುಗ್ಗೋಗ್ತೀವಿ. ಸೊ ಅದನ್ನ ಹೆಂಗ್ ಓವರ್ಕಮ್ ಮಾಡೋದು, ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಇವ್ರದೇ ಉತ್ತರ ಬೇಕು ಜಾಸ್ತಿ. ಬಟ್ ನಾನೇನ್ ಮಾಡ್ತೀನಿ ಗೊತ್ತವಾ, ನಾನು ಏನೋ ಒಂದು ಕಮೆಂಟ್ ಹಾಕಿರ್ತಾರಲ್ಲ, ಖುಷಿಯಾಗಿ ಹಾಕಿರೋರಿಗೆಲ್ಲ ಲೈಕ್ ಕೊಟ್ಕೊಂಡು ಹೋಗ್ತೀನಿ. ನಮ್ಸಪ್ ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಅವ್ರಿಗೆ ಹಾರ್ಟ್ ಕೊಟ್ಟು ಹೋಗ್ಬಿಡ್ತೀನಿ. ನಿಮ್ಮಲ್ಲಿ ಬಹಳಷ್ಟು ಜನ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಮತ್ತೆ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದೀರಾ. ಇದೇ ವೃತ್ತಿನ ನಾವುಗಳು ಕೂಡ ಮುಂದೆ ತಗೋಬೇಕು ಅಂದ್ರೆ ಬಹುಶಃ ನೀವೆಲ್ಲೂ ಕೂಡ ಆಬ್ಸ್ಟಕಲ್ಸ್ ತುಂಬಾ ಫೇಸ್ ಮಾಡಿರ್ತೀರ, ಅಡೆತಡೆಗಳನ್ನ. ಅದನ್ನೇ ನಾವು ಏನೋ ಅಡೆತಡೆ ಫೇಸ್ ಮಾಡಿದಾಗ ಹೇಗೆ ಅದನ್ನ ಓವರ್ಕಮ್ ಮಾಡೋದು, ನಿಮ್ಮಲ್ಲಿ ಏನಾದ್ರು ಗೈಡೆನ್ಸ್ ಸಿಗುತ್ತಾ? ಫಸ್ಟ್ ಎಜುಕೇಶನ್ ಮುಗಿಸ್ರಿ. ಬೇಸಿಕ್ ಎಜುಕೇಶನ್ ಎಷ್ಟದ ಡಿಗ್ರಿ ಮಟ್ಟ ಮುಗಿಸ್ರಿ. ಆಮೇಲೆ ನಿಮ್ಗೆ ಏನ್ ಮಾಡೋದದ ಅದನ್ನ ಮಾಡ್ರಿ. ಈಗಂದ್ರ ಆ ಅಪ್ಪಿ ಮಾಡ್ಲಿಕ್ಕತ್ತಾಳ, ಯಾಕಂದ್ರೆ ಅಕ್ಕಿ ಡಾನ್ಸ್ ಚಲೋ ಮಾಡ್ತಾಳ, ಸೊ ನಿಮಗ್ ಡಾನ್ಸ್ ಬರಂಗಿಲ್ಲ. ಅಕ್ಕಿ ಮಾಡ್ಲಿಕ್ಕತ್ತಾಳ ಅಂತ ನೀವು ಮಾಡಿದ್ರೆ ಅದು ಬರಂಗಿಲ್ಲ. ಸೊ ಅವ್ರು ಡಾನ್ಸ್ ಮಾಡ್ತಾರೆ, ನೀವು ಹಾಡ ಹಾಡ್ತೀರಿ, ಸಿಂಗ್ ಮಾಡ್ತೀರಿ. ಸೊ ಎಲ್ಲರಿಗೂ ಬೇರೆ ಬೇರೆ ಟ್ಯಾಲೆಂಟ್ ಇರ್ತದೆ. ನವೆಂಬರ್ ಬಂದಾಗ ಮಾತ್ರ ಕನ್ನಡಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಾಗತ್ತೆ, ಕನ್ನಡಕ್ಕೆ ಸಂಬಂಧಪಟ್ಟ ಚರ್ಚೆಗಳಾಗತ್ತೆ ಅನ್ನೋ ಅಪವಾದ ಇದ್ದೇ ಇರುತ್ತೆ. ಆದ್ರೆ ಬಹಳ ಹೆಮ್ಮೆಯಿಂದ ಏನ್ ಹೇಳ್ಬೋದು ಅಂದ್ರೆ, ಕನ್ನಡ ನನಗೆ ಹಾಗೆ ನನ್ನಂತೆ ಸುದ್ದಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರುವ ಅನೇಕರಿಗೆ ಅನ್ನ ಕೊಡ್ತಾ ಇರುವ ಭಾಷೆ. ಹಾಗಾಗಿ ನಾವು ಕಾರ್ಯಕ್ರಮ ಕೇವಲ ನವೆಂಬರ್ 1ಕ್ಕೆ ಮಾಡ್ತಾ ಇಲ್ಲ, ಪ್ರತಿನಿತ್ಯ ಕೂಡ ಕನ್ನಡದ ಭಾಷೆ ನಮಗೆ ನಿತ್ಯೋತ್ಸವ. ಹಾಗೆ ಇಲ್ಲಿರುವ ಎಲ್ಲಾ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಅಷ್ಟೇ, ಇವು ಯಾರು ಬೇರೆ ಭಾಷೆಯವರಲ್ಲ, ನಮ್ಮದೇ ಕನ್ನಡಿಗರು. ಹಾಗೆ ಕನ್ನಡವನ್ನ ಅವರ ಶೈಲಿಯಲ್ಲಿ, ಅವರ ಆ ಪ್ರದೇಶದ ಸೊಗಡಿನಲ್ಲಿ ಬಳಕೆ ಮಾಡಿಕೊಂಡು ಅದರಿಂದ ಅನ್ನವನ್ನ ಪಡಿತಾ ಇರೋರು. ಹೀಗಾಗಿ ಇದು ಕೇವಲ ನವೆಂಬರ್ 1ರ ಕನ್ನಡ ಅಥವಾ ನವೆಂಬರ್ 1ರ ರಾಜ್ಯೋತ್ಸವ, ನವೆಂಬರ್ 1ರ ಉತ್ಸವ ಅಲ್ಲ. ಪ್ರತಿನಿತ್ಯವೂ ಕೂಡ ಭಾಷೆಯೂ ನಮಗೆ ಉತ್ಸವವಾಗತ್ತೆ, ಹಾಗೆ ನಮ್ಮ ಜೀವನಕ್ಕೆ ದಾರಿ ಆಗತ್ತೆ ಅನ್ನೋದಕ್ಕೆ ಬಹುಶಃ ಇವರೆಲ್ಲರೂ ಉದಾಹರಣೆ, ನಿಮ್ಮನ್ನು ಒಳಗೊಂಡಂತೆ. ಹಾಗಾಗಿ ಇಂಥದ್ದೊಂದು ಕಾರ್ಯಕ್ರಮ ಬಹುಶಃ ಇವರನ್ನ ಕರೆಸಿದ್ರೆ ಇದಕ್ಕಿಂತ ಸಾರ್ಥಕತೆ ಇನ್ನೊಂದೇನು ಅನ್ನೋ ಕಲ್ಪನೆಯಲ್ಲಿ ಕಾರ್ಯಕ್ರಮ ಆಗಿತ್ತು. ನಿಮ್ಮೆಲ್ಲರ ಸಮಯಕ್ಕಾಗಿ ಹಾಗೆ ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆಗಾಗಿ ಮತ್ತೊಮ್ಮೆ ಧನ್ಯವಾದ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.